ಕಿಡಿಗೇಡಿಯಲ್ಲಿ ಪೊಲೀಸರ ಮೇಲೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಮಕನ ಮರಡಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಲಾಗಿದೆ. ಪಿಎಸ್ಐ ಆರ್ವಿ ಪಾಟೀಲ್ ನೀಡಿದ ದೂರಿನ ಅನ್ವಯ ಎಫ್ಐಆರ್ ದಾಖಲು ಮಾಡಿಕೊಳ್ಳಲಾಗಿದೆ. ನಿನ್ನೆ ಪ್ರತಿಭಟನೆಯ ಸಂದರ್ಭದಲ್ಲಿ ಪೊಲೀಸರ ಮೇಲೆ ಕಲ್ಲು ತೂರಾಟವನ್ನ ನಡೆಸಿದ್ದಾರೆ ಕಿಡಿಗೇಡಿಗಳು. ಆದರೆ ಇದು ಉದ್ದೇಶಪೂರ್ವಕವಾಗಿ ನಡೆಸಿರುವಂತಹ ಕಲ್ಲು ತೂರಾಟ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಯಮಕನ ಮರಡಿ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ದೂರು ದಾಖಲಾಗಿದೆ. ಪಿಎಸ್ಐ ಆರ್ವಿ ಪಾಟೀಲ್ ನೀಡಿದ ದೂರಿನ ಅನ್ವಯ ಸ್ವಯಂ ಪ್ರೇರಿತ ದೂರನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ನಿನ್ನೆ ರೈತರ ಪ್ರತಿಭಟನೆ ವೇಳೆ ಪೊಲೀಸರ ಮೇಲೆ ಕಲ್ಲು ತೂರಾಟವನ್ನ ನಡೆಸಲಾಗಿತ್ತು. ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿ, ಪೊಲೀಸರ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ವಯಂ ಪ್ರೇರಿತ ದೂರು ದಾಖಲಾಗಿದೆ. ಕೊಲೆ ಯತ್ನ ಆರೋಪದ ಅಡಿಯೂ ಕೂಡ ಪೊಲೀಸರು ಈಗ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ಕಲ್ಲು ತೂರಾಟದಲ್ಲಿ 11 ಜನ ಪೊಲೀಸ್ ಸಿಬ್ಬಂದಿಗೆ ಗಾಯಗಳಾಗಿದೆ. 2 ಪೊಲೀಸ್ ವ್ಯಾನ್ ಮತ್ತು 4 ಸರ್ಕಾರಿ ಬಸ್ಗಳಿಗೂ ಹಾನಿಯಾಗಿದೆ. ಕಲ್ಲು ತೂರಾಟ ಮಾಡಿದ ಆರೋಪಿಗಳ ಪತ್ತೆಗೆ ವಿಶೇಷ ತಂಡವನ್ನ ರಚನೆ ಮಾಡಲಾಗಿದ್ದು ಕಾರ್ಯಾಚರಣೆ ಮುಂದುವರೆದಿದೆ. ಸಿಸಿಟಿವಿ, ಮೊಬೈಲ್ ಕ್ಯಾಮೆರಾ ದೃಶ್ಯ ಆಧಾರದ ಮೇಲೆ ಆರೋಪಿಗಳ ಪತ್ತೆಗೆ ಈಗ ಶೋಧ ಕಾರ್ಯವನ್ನ ನಡೆಸಲಾಗಿದೆ. ಬಿಎನ್ಎಸ್ ಕಾಯ್ದೆ 189/2, 191/2, 191/3, 285, 132, 121/1, 121/2, 109, 324, 194 ಮತ್ತು ಸಾರ್ವಜನಿಕ ಆಸ್ತಿ ಹಾನಿ ಅಡಿಯಲ್ಲಿ ಕೇಸನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಯಾವಾಗಲೂ ರೈತರ ಪರ ಎಸ್ಕಾಂ ಹುಬ್ಬಳ್ಳಿ ಒಳಗಿದ್ದಾಗಿಂದ ನಮ್ಮ ಜಿಲ್ಲಾಧಿಕಾರಿಗೆ ಬಂದಾಗ ಬೆಳಗಾವಿಯ ಗುರ್ಲಾಪುರದಲ್ಲಿ ಕಬ್ಬು ಬೆಳೆಗಾರರ ಪ್ರತಿಭಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನಾ ಸ್ಥಳಕ್ಕೆ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಆಗಮಿಸಿದ್ದಾರೆ. ಸಚಿವರಿಗೆ ಡಿಸಿ ಮೊಹಮ್ಮದ್ ರೋಷನ್, ಎಸ್ಪಿ ಗುಳೇದ್ ಸಾಥ್ ಕೊಟ್ಟಿದ್ದಾರೆ. ಯಾಕಂದ್ರೆ ನಿನ್ನೆ ಸುದ್ದಿಗೋಷ್ಠಿಯನ್ನ ನಡೆಸಲಾಗಿತ್ತು. ಸಿಎಂ ಸಿದ್ದರಾಮಯ್ಯನವರು ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಿದೀವಿ ಅಂತ ಹೇಳಿ ಈಗ ಪ್ರತಿ ಟನ್ಗೆ 3,300 ರೂಪಾಯಿಯನ್ನ ಘೋಷಣೆ ಮಾಡಿದ್ದಾರೆ. ಕಾರ್ಖಾನೆಗಳಿಂದ 3,250 ರೂಪಾಯಿ ಹಾಗೆ ಹೆಚ್ಚುವರಿಯಾಗಿ 50 ರೂಪಾಯಿ ಸರ್ಕಾರದಿಂದ ನೀಡಲಾಗುತ್ತೆ ಅಂತ ಘೋಷಣೆ ಮಾಡಿದ್ದಾರೆ. ಬಟ್ ಇದು ರೈತರಿಗೆ ತಲುಪಬೇಕಲ್ವಾ ಈ ಒಂದು ವಿಚಾರ. ನಿನ್ನೆ ರೈತರು ಕೂಡ ಹೇಳಿದ್ದು ಸರ್ಕಾರದ ನಿರ್ಧಾರವನ್ನ ತಿಳಿಸಿದ್ದೀರಿ, ಆದ್ರೆ ನಾವು ಮತ್ತೊಂದ್ಸಲ ಈ ಬಗ್ಗೆ ಚರ್ಚೆಯನ್ನ ಮಾಡಿ ನಮ್ಮ ನಿರ್ಧಾರವನ್ನ ಕೈಗೊಳ್ತೀವಿ ಅಂತ ಹೇಳಿದ್ರು. ಹಾಗಾಗಿ ಬೆಳಗಾವಿಯ ಗುರ್ಲಾಪುರದಲ್ಲಿ ಕಬ್ಬು ಬೆಳೆಗಾರರ ಪ್ರತಿಭಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಆಗಮಿಸಿದ್ರು. ನಾವು ಸ್ವಲ್ಪ ಬ್ಯಾರೇಜ್ ಮಾತಾಡಿಸ್ತಿದ್ವಿ, ಅದಕ್ಕೆ ಬಾಯಿಂದ ಮಾತಾಡೋದು ಕಮ್ಮಿ. ಎಸಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಕಾಂತ್ ಸುಗಂಧಿ, ನಿನ್ನೆ ಏನೋ ಸರ್ಕಾರ 3,300 ರೂಪಾಯಿಯನ್ನ ಘೋಷಣೆ ಮಾಡ್ತು. ಈಗ ಈ ವಿಚಾರವನ್ನ ರೈತರಿಗೆ ತಲುಪಿಸೋದಕ್ಕೆ ಇವತ್ತು ಶಿವಾನಂದ ಪಾಟೀಲ್ ಅವರು ಪ್ರತಿಭಟನೆಯ ಸ್ಥಳಕ್ಕೆ ಆಗಮಿಸಿದ್ರು. ಸೊ ಏನ್ ನಡೀತು ಅಲ್ಲಿ? ರೈತರು ಈಗ ಸರ್ಕಾರದ ಬೆಂಬಲ ಬೆಲೆಯನ್ನ ಒಪ್ಕೊಂಡಿದ್ದಾರಾ ಅಥವಾ ತಿರಸ್ಕಾರ ಮಾಡ್ತಾರಾ? ಮತ್ತೆ ಏನಾದ್ರೂ ಈ ವಿಚಾರಕ್ಕೆ ಚರ್ಚೆ ನಡೆಯುತ್ತಾ? ನಿನ್ನೆಯಿಂದಲೂ ಕೂಡ ಈ ಒಂದು ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಏನು ಫುಲ್ ಸ್ಟಾಪ್ ಬಿದ್ದಿರ್ತಕ್ಕಂಥದ್ದು. ಇವತ್ತು ಮತ್ತೆ ರಸ್ತೆ ಮಧ್ಯಭಾಗದಲ್ಲಿ ವೇದಿಕೆ ನಿರ್ಮಿಸಿ ರೈತರು ಏನು ಎಲ್ಲರೂ ಕೂಡ ಒಟ್ಟಾಗಿ ಸೇರಿರ್ತಕ್ಕಂಥದ್ದು. ಏನು ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಸ್ವತಃ ಸ್ಥಳಕ್ಕೆ ಬಂದು ಈಗ ಸರ್ಕಾರದ ನಿರ್ಧಾರವನ್ನ ರೈತರಿಗೆ ತಿಳಿಸಲಿದ್ದಾರೆ. ನಿನ್ನೆನೆ ರೈತರು ಈ ಒಂದು ನಿರ್ಧಾರವನ್ನ ಒಪ್ಪಿಕೊಂಡಿರ್ತಕ್ಕಂಥದ್ದು. ಏನು ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ಅಂತ ಸರ್ಕಾರ ಘೋಷಣೆ ಮಾಡಿತ್ತು. ಆ ನಿರ್ಧಾರವನ್ನ ಬೆಳಗಾವಿ ಜಿಲ್ಲೆಯ ರೈತರು ಒಪ್ಪಿಕೊಂಡಿದ್ದಾರೆ. ನಿನ್ನೆ ರಾತ್ರಿಯಿಂದಲೂ ಕೂಡ ಪ್ರತಿಭಟನೆಯನ್ನ ಕೈ ಬಿಡಲಾಗಿತ್ತು ಮತ್ತು ನಿಪ್ಪಾಣಿ ಮುಧೋಳ ನಡುವಿನ ಸಂಚಾರ ಎಂದಿನಂತೆ ನಡೆದಿತ್ತು. ಆದರೆ ಈಗ ಸಚಿವರು ಬರೋ ಕಾರಣಕ್ಕಾಗಿ ಮತ್ತೆ ರೈತರು ಒಂದ್ ಕಡೆ ಸೇರ್ಕೊಂಡಿದ್ದಾರೆ. ಸಚಿವರಿಗೆ ಈಗ ಈ ಒಂದು ವೇದಿಕೆಯ ಮೂಲಕ ಅಭಿನಂದನೆ ಸಲ್ಲಿಸತಕ್ಕಂಥದ್ದು ಮತ್ತು ಇನ್ನಿತರ ಬೇಡಿಕೆಗಳು ಏನು FRP ದರದಲ್ಲಿ ಮೋಸ ಆಗಿರ್ಬೋದು, ಮತ್ತೊಂದು ಏನು ತೂಕದಲ್ಲಿ ಆಗ್ತಕ್ಕಂತಹ ವ್ಯತ್ಯಾಸಗಳ ಬಗ್ಗೆ ಮನವಿಯನ್ನ ಸಲ್ಲಿಸಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಏನು ಶಿವಾನಂದ ಪಾಟೀಲ್ಗೆ ಬೆಳಗಾವಿ ಜಿಲ್ಲಾ SP ಮತ್ತು DC ಅವರು ಕೂಡ ಸಾಥ್ ಕೊಟ್ಟಿರ್ತಕ್ಕಂಥದ್ದು. ವೇದಿಕೆಗೆ ಬಂದು ಸರ್ಕಾರದ ನಿರ್ಧಾರವನ್ನ ಶಿವಾನಂದ ಪಾಟೀಲ್ ಈಗ ಇನ್ನು ಕೆಲವೇ ನಿಮಿಷಗಳಲ್ಲಿ ತಿಳಿಸಲಿದ್ದಾರೆ. ಚೈತ್ರ, ನಿನ್ನೆ ಈ ಒಂದು ಪ್ರತಿಭಟನೆಯ ಸಂದರ್ಭದಲ್ಲಿ ಪೊಲೀಸರ ಮೇಲೆ ಕಲ್ಲು ತೂರಾಟ ಕೂಡ ನಡೆಸಲಾಗಿತ್ತು. ಸೊ ಹಾಗಾಗಿ ಎಷ್ಟು ಜನರನ್ನ ಬಂಧಿಸಿದ್ರು? ಈಗ ಅವರ ಮೇಲೆ ವಿಚಾರಣೆ ಏನಾದ್ರು ನಡೀತಾ ಇದೆಯಾ? ಸದ್ಯಕ್ಕೆ ಬಿಟ್ಟು ಕಳಿಸಿದಾರಾ? ಏನ್ ನಡೀತಾ ಇದೆ ಅಲ್ಲಿ ಈಗ? ನಿನ್ನೆ ಏನು ಹತ್ತರ್ಗಿ ಟೋಲ್ ಬಳಿಯಲ್ಲಿ ನಿನ್ನೆ ಒಂದು ಕಲ್ಲು ತೂರಾಟ ಪ್ರಕರಣ ನಡೆದಿತ್ತು. ಆ ಪ್ರಕರಣ ಸಂಬಂಧಪಟ್ಟಂತೆ 11 ಜನ ಪೊಲೀಸ್ ಅಧಿಕಾರಿಗಳಿಗೆ ಏನು ಗಾಯಗಳಾಗಿರ್ತಕ್ಕಂಥದ್ದು. ಆ ಎಲ್ಲಾ ಗಾಯಾಳುಗಳಿಗೆ ಇವತ್ತು ADGP ಸೇರಿದಂತೆ ಹಿರಿಯ ಅಧಿಕಾರಿಗಳು ಭೇಟಿ ಕೊಟ್ಟು ಅವರಿಗೆ ಏನು ಅವರ ಆರೋಗ್ಯವನ್ನು ವಿಚಾರಣೆ ಮಾಡಿದ್ದಾರೆ. ಮತ್ತೊಂದು ಕಡೆ ಯಮಕನ ಮರಡಿ ಪೊಲೀಸ್ ಠಾಣೆಯಲ್ಲಿ
ಒಂದು ದೂರನ್ನು ದಾಖಲಿಸಿರ್ತಕ್ಕಂಥದ್ದು. ಅಪರಿಚಿತರ ವಿರುದ್ಧ ಸದ್ಯ ದೂರು ದಾಖಲಾಗಿದೆ. ಕರ್ತವ್ಯಕ್ಕೆ ಅಡ್ಡಿ ಸೇರಿದಂತೆ ಅನೇಕ ಕಲಂಗಳನ್ನ ಇದರಲ್ಲಿ ಆಡ್ ಅನ್ನ ಮಾಡಲಾಗಿರ್ತಕ್ಕಂಥದ್ದು. ಆರೋಪಿಗಳ ಪತ್ತೆಗೆ ವಿಶೇಷ ತಂಡವನ್ನ ಯಮಕನಮರಡಿ ಪೊಲೀಸರು ರಚನೆ ಮಾಡಿರ್ತಕ್ಕಂಥದ್ದು. ಯಮಕನಮರಡಿ ಇನ್ಸ್ಪೆಕ್ಟರ್ ಜಾವೇದ್ ಮುಷಾಫರ್ ನೇತೃತ್ವದಲ್ಲಿ ಒಂದು ತಂಡವನ್ನ ಕಾರ್ಯಾಚರಣೆ ಮಾಡಲಿದೆ. ನಿನ್ನೆ ರೈತರ ಪ್ರತಿಭಟನೆ ಸಂದರ್ಭದಲ್ಲಿ ಕೆಲ ಕಿಡಿಗೇಡಿಗಳು ಈ ಒಂದು ಕಲ್ಲನ್ನ ಎಸೆದಿದ್ದಾರೆ ಅಂತಕ್ಕಂಥ ಮಾಹಿತಿ ಸಿಸಿಟಿವಿಗಳನ್ನ ಸಿಸಿಟಿವಿಗಳನ್ನ ನೋಡಿ ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ. ಚೈತ್ರ. ಓಕೆ, ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ ತಮ್ಮೆಲ್ಲ ಡೀಟೇಲ್ಸ್ಗೆ. ನವೆಂಬರ್ ಕ್ರಾಂತಿ ಸಿಎಂ ಬದಲಾವಣೆ ಚರ್ಚೆ ಬೆನ್ನಲ್ಲೇ ಯಾಗ ಹೋಮ ಹವನ ಮಾಡಿಸ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ಆಪ್ತ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಹೇಳಿ ಈಗ ಬೃಹತ್ ಯಾಗವನ್ನ ಕೈಗೊಳ್ಳಲಾಗಿದೆ. ನವೆಂಬರ್ ಕ್ರಾಂತಿ ಸಿಎಂ ಬದಲಾವಣೆ ಆಗುತ್ತೆ ಅನ್ನುವಂತಹ ವಿಚಾರ ಈಗ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಚರ್ಚೆ ಆಗ್ತಾ ಇದೆ. ಅದರ ಬೆನ್ನಲ್ಲೇ ಈಗ ಹೋಮ ಹವನವನ್ನ ಮಾಡಿಸ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಆಪ್ತ. ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಹೇಳಿ ಬೃಹತ್ ಯಾಗವನ್ನ ಕೈಗೊಳ್ಳಲಾಗಿದೆ. 5 ಹೋಮ ಕುಂಡ ರಚನೆ ಮಾಡಿ 2 ದಿನಗಳ ಕಾಲ ಯಾಗವನ್ನ ಮಾಡಲಾಗ್ತಾ ಇದೆ. ರಾಜಶ್ಯಾಮಲ ಯಾಗ, ಚಂಡಿಕಾ ಯಾಗ, ರುದ್ರಯಾಗ, ಸುದರ್ಶನ ಯಾಗ, ಗಣಪತಿ ಹೋಮಕ್ಕೆ ಭರ್ಜರಿ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ. ಬಳ್ಳಾರಿಯ ಅಮೃತೇಶ್ವರ ದೇಗುಲದಲ್ಲಿ ನಡೀತಾ ಇರುವಂತಹ ಯಾಗ ಇದಾಗಿದ್ದು ಆಂಧ್ರ, ತೆಲಂಗಾಣ ಮತ್ತು ತಮಿಳುನಾಡಿನಿಂದ ಅರ್ಚಕರು ಬಂದಿದ್ದಾರೆ. ಬಾಲಾಜಿ ಕ್ಯಾಂಪ್ನ 25 ಅರ್ಚಕರಿಂದ ವಿಶೇಷ ಪೂಜೆಯನ್ನ ನಡೆಸಲಾಗ್ತಾ ಇದೆ. ರಾಜಶ್ಯಾಮಲ ಯಾಗ ಮಾಡಿದ್ರೆ ಸಿಎಂ ಆಗುವ ನಂಬಿಕೆ ಇದೆ. ಈ ಹಿಂದೆ ತೆಲಂಗಾಣದಲ್ಲಿ ಕೆಸಿಆರ್, ಆಂಧ್ರದಲ್ಲಿ ಜಗನ್ಮೋಹನ್ ರೆಡ್ಡಿ, ಚಂದ್ರಬಾಬು ನಾಯ್ಡು ಕೂಡ ಸಿಎಂ ಆಗಿದ್ರು ಅನ್ನೋ ನಂಬಿಕೆ ಹಿನ್ನೆಲೆ ಹೀಗಾಗಿ ಡಿಕೆಶಿ ಸಿಎಂ ಆಗಬೇಕು ಅಂತ ಹೇಳಿ ಬುಡಾ ಅಧ್ಯಕ್ಷ ಆಂಜನೇಯಲು ಅವರಿಂದ ಯಾಗವನ್ನ ಮಾಡಲಾಗ್ತಾ ಇದೆ. 25 ಅರ್ಚಕರಿಂದ ಈಗ ಯಾಗವನ್ನ ನಡೆಸಲಾಗ್ತಾ ಇರುವಂತದ್ದು. ಇದು ದೊಡ್ಡ ಬೃಹತ್ ಯಾಗ ಅಂತಾನೆ ಹೇಳಲಾಗ್ತಾ ಇದೆ. 2 ದಿನಗಳ ಕಾಲ ಈ ಯಾಗವನ್ನ ಕುಂಡದಲ್ಲಿ ವಿಶೇಷ ಹೋಮ ಹವನವನ್ನ ಸಹ ಮಾಡಲಾಗುತ್ತೆ. ಡಿಕೆಶಿ ಅವರು ಸಿಎಂ ಆಗಬೇಕು ಅಂತ ಹೇಳಿ ಡಿಕೆಶಿ ಆಪ್ತರಾಗಿರುವಂತಹ ಆಂಜನೇಯಲು ಈ ಒಂದು ಯಾಗವನ್ನ ಕೈಗೊಂಡಿದ್ದಾರೆ. ಈ ಒಂದು ಯಾಗ 2 ದಿನಗಳ ಕಾಲ ನಡೆಯುತ್ತೆ. ತಮಿಳುನಾಡಿನಿಂದ ಈಗ ವಿಶೇಷ ಅರ್ಚಕರು ಕೂಡ ಬಂದಿದ್ದಾರೆ. ಯಾಕಂದ್ರೆ ಈ ಒಂದು ಯಾಗವನ್ನ ಕೈಗೊಳ್ಳೋದ್ರಿಂದ ಸಿಎಂ ಆಗಬೇಕು ಅನ್ನುವಂತಹ ಕನಸು ನನಸಾಗುತ್ತೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಈ ಒಂದು ವಿಶೇಷ ಹೋಮ ಹವನವನ್ನ ಕೂಡ ಮಾಡಿಸಲಾಗುತ್ತೆ. ಯಾಕಂದ್ರೆ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಆಗುತ್ತೆ, ಡಿಸೆಂಬರ್ ಕ್ರಾಂತಿ ಆಗುತ್ತೆ ಅನ್ನುವಂತಹ ವಿಚಾರಗಳು ಚರ್ಚೆ ಆಗ್ತಾ ಇದೆ. ಹೈಕಮಾಂಡ್ ಏನ್ ನಿರ್ಧಾರವನ್ನ ಕೈಗೊಳ್ಳುತ್ತೆ ಅಥವಾ ಕಾಂಗ್ರೆಸ್ನಲ್ಲಿ ಈಗೇನ್ ಜಟಾಪಟಿ ನಡೀತಾ ಇದೆ ಸಿಎಂ ಬದಲಾವಣೆ ವಿಚಾರವಾಗಿ, ಕಾಂಗ್ರೆಸ್ ನಾಯಕರು ಕೂಡ ಎಲ್ಲೂ ಈ ಬಗ್ಗೆ ರಿಯಾಕ್ಷನ್ ಕೊಡ್ತಾ ಇಲ್ಲ. ಕೊಡ್ತಾ ಇರೋದು ಒಂದೇ ರಿಯಾಕ್ಷನ್, ಅದು ಯಾವ ಕ್ರಾಂತಿಯೂ ಇಲ್ಲ, ಡಿಸೆಂಬರ್ ಕ್ರಾಂತಿಯೂ ಇಲ್ಲ, ನವೆಂಬರ್ ಕ್ರಾಂತಿಯೂ ಇಲ್ಲ, ಕ್ರಾಂತಿ ಏನಿದ್ರು 2028ಕ್ಕೆ ಅಂತ ಹೇಳಿ ಈಗಾಗಲೇ ಡಿಸಿಎಂ ಡಿಕೆಶಿ ಅವರು ಅದು ಒಂದು ವಿಚಾರಕ್ಕೆ ತೆರೆ ಎಳೆದಿದ್ದಾರೆ. ಸರ್, ಇದು ರಾಜ್ಯ ಶ್ಯಾಮಲ ಯಾಗ ಅಂತೇಳಿ ಭಾರಿ ದೊಡ್ಡ ಯಾಗ. ನನಗೆ ತಿಳಿದ ಮಟ್ಟಿಗೆ ನಮ್ಮ ಕರ್ನಾಟಕದಲ್ಲಿ ಮಾಡ್ತಾರೆ ಇಲ್ಲ ಗೊತ್ತಿಲ್ಲ, ಹೈದರಾಬಾದಲ್ಲಿ ಮಾಡೋರು ಇದ್ದಾರೆ ಅಂತೇಳಿ ಹೈದರಾಬಾದಿಂದ ಕರೆಸಿದ್ವಿ ಸ್ವಾಮೀಜಿಗಳನ್ನ. ಇದು ಮಾಡಿದ್ರೆ ಭಾರಿ ಶಕ್ತಿವಂತಾದಂಥ ಶಕ್ತಿ ಬರ್ತದೆ. ಈ ರಾಜ್ಯದಂಥ ನಮ್ಮ ಗುರುಗಳಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಈ ಯಾಗವನ್ನು ಹಮ್ಮಿಕೊಂಡಿದ್ದೇವೆ. ಇದು ಸುಮಾರು ಒಂದು 5 ಯಾಗ ಅಟ್ ಎ ಟೈಮ್ ನಡೀತಿದೆ. ಇವತ್ತು ಬೆಳಿಗ್ಗೆ 4 ಗಂಟೆಗೆ ಸ್ಟಾರ್ಟ್ ಆಗಿದೆ. ನಾಳೆ ಸಾಯಂಕಾಲವರೆಗೂ ಕೂಡ ಈ ಯಾಗ ಇರ್ತದೆ. ಈ ಯಾಗದಲ್ಲಿ ಭಾರಿ ವಿಶೇಷವಾದಂಥ ಶಕ್ತಿ ಇದೆ. ವಿಶೇಷವಾದಂಥ ಈ ನಂಬಿದವ್ರನ್ನ ಯಾರು ಕೈ ಬಿಡೋಲ್ಲ ಅಂಥೇಳಿ ಈ ಯಾಗನ ಏನು ಹೇಳ್ತಾರೆ, ಈ ಯಾಗನ ನಾವು ನಂಬಿದ್ದೀವಿ. ನಾವು ನಮ್ಮ ಮಿಸ್ಸಸ್ಸು ನಂಬಿ ದೇವರ ಮುಂದೆ ನಾವು ಕೈ ಜೋಡಿಸಿ ಯಾಗನ ಏನನ್ನ ಮಾಡಿ ನಮ್ಮ ಸಾಹೇಬರನ್ನ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಈ ರಾಜ್ಯಕ್ಕೆ ಮಾಡಬೇಕು ಅಂತೇಳಿ ದೇವ್ರ ಮುಂದೆ ಬೇಡ್ಕೊತಾ ಇದ್ದೀವಿ. ಯಾಗದ ವಿಶೇಷ ಏನಂತಂದರೆ, ಈಗನ ಸ್ವಾಮೀಜಿಗಳು ಹೇಳ್ತಿದ್ರು ಆಂಧ್ರದಲ್ಲಿ ಮಾಡಿದ್ದೀವಿ, ಅವ್ರು ಸಿ ಎಮ್ ಆದರು, ಮತ್ತು ಜಗನ್ನವ್ರಿಗೆ ಮಾಡಿದ್ದೀವಿ, ಅವ್ರು ಸಿ ಎಮ್ ಆದರು ಅಂತ ಈಗ ತಾನೇ ಸ್ವಾಮೀಜಿಗಳು ನಾವು ಹೈದರಾಬಾದ್ ಕರೆಸಿದವರು ಹೇಳಿದರು. ಅಷ್ಟಕ್ಕೆ ಮುಂಚೆ ನಮಗೆ ಗೊತ್ತಿದ್ದಿಲ್ಲ. ಯಾಗ ದೇವರು ಒಳ್ಳೇದು ಮಾಡಲಿ ಅಂತ ನಮ್ಮ ಮಿಸ್ಸಸ್ಸು ನಾವು ಬೇಡ್ಕೊತಾ ಇದ್ದೀವಿ. ರಾಜ್ಯ ಪ್ರಾಪ್ತಿಗೋಸ್ಕರ ಡಿ ಕೆ ಶಿವಕುಮಾರ್ ಸಾರು ಒಂದು ಸಲ ಖಂಡಿತ ಅವರು ಈ ರಾಜ್ಯ ಮುಖ್ಯಮಂತ್ರಿ ಆಗಬೇಕು, ಅತಿ ಶೀಘ್ರ ಅವರು ಆಗೇಬೇಕು ಅಂತ ಒಂದು ಉದ್ದೇಶಕ್ಕೋಸ್ಕರ ದಂಪತಿಗಳು ಆಂಜನೇಯ ಸಾರು ದಂಪತಿಗಳು ಸಂಕಲ್ಪ ಮಾಡಿದ್ದಾರೆ. ಆದ್ದರಿಂದ ಶೃಂಗೇರಿಯಿಂದ
ಹಾಗೆ ಹೈದರಾಬಾದ್ನಿಂದ ವಿಜಯವಾಡ ತಿರುಪತಿ ಎಲ್ಲ ಕಡೆಯಿಂದ ಪುರೋಹಿತರನ್ನೆಲ್ಲ ಕರೆಸಿಬಿಟ್ಟು ಅವರ ಸಮ್ಮುಖದಲ್ಲಿ ಈ ಎಲ್ಲ ಕಾರ್ಯಕ್ರಮಗಳು ನಾವು ಮಾಡ್ತಾ ಇದ್ದೀವಿ. ಇವತ್ತಿನ ದಿನ ಬೆಳಗ್ಗೆ ಸಂಕಲ್ಪ ಗಣಪತಿ ಪೂಜಾ, ಪುಣ್ಯಾಹವಚನ, ಕಲಶಸ್ಥಾಪನ, ಕಂಕಣಧಾರಣ, ಋತುಕರಣ, ಆಮೇಲೆ ಈಗ ಗಣಪತಿ ಹೋಮ ಆಗ್ತಾಯಿದೆ. ಹಾಗೆ ಜಾತಕರೀತ್ಯ ದೋಷಗಳು ಏನಾದರೂ DK ಶಿವಕುಮಾರ್ ಸರಲ್ಲಿ ಜಾತಕರೀತ್ಯ ದೋಷಗಳಿದ್ದರೂ ಕೂಡ ಅದು ಕಳಿಬೇಕು, ರಾಜ್ಯ ಪ್ರಾಪ್ತಿ ಅತಿ ಶೀಘ್ರ ಆಗಬೇಕು ಅಂತ ಉದ್ದೇಶಕ್ಕೋಸ್ಕರ ನವಗ್ರಹ ಹೋಮ, ಹಾಗೆ ರುದ್ರ ಹೋಮ, ಹಾಗೆ ಚಂಡಿಕಾ ಪರಮೇಶ್ವರಿ ಚಂಡಿ ಯಾಗ ಮಾಡಿದರೆ ಫಲ ಏನಂದರೆ ಅತಿ ಶೀಘ್ರ ಫಲ ಸಿಗ್ತದಂತ. ರಾಜಶ್ಯಾಮಲ ಮಾಡಿದರೆ ರಾಜ್ಯ ಪ್ರಾಪ್ತಿ, ರಾಜ್ಯ ಅಧಿಕಾರ ಅತಿ ಶೀಘ್ರ ಸಿಗುತ್ತದೆ ಅಂತ ಉದ್ದೇಶಕ್ಕೋಸ್ಕರ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅದು ಆಂಜನೇಯ ಸರ್ ದಂಪತಿಗಳು ವಿಶೇಷವಾಗಿ ಅವರೊಂದು ಮುಖ್ಯಮಂತ್ರಿ ಆಗಬೇಕಂತ ಉದ್ದೇಶಕ್ಕೋಸ್ಕರನೇ ಈ ಸಂಕಲ್ಪದಲ್ಲಿ ಇಷ್ಟು ಸಕಲ ವ್ಯವಸ್ಥೆಗಳು ಮಾಡಿ ಇದರಲ್ಲಿ ಇವತ್ತಿನಿಂದ ನಾಳೆ ಮಧ್ಯಾಹ್ನ ತನಕ ವಿಶೇಷವಾಗಿ ಈ ಯಜ್ಞಗಳು, ಹೋಮಗಳು, ಅಭಿಷೇಕಗಳು, ಅರ್ಚನೆಗಳು ವಿಶೇಷವಾಗಿ ನಡೀತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜು, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜು, ಈಗ ನವೆಂಬರ್ ಕ್ರಾಂತಿ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಈಗ DKಶಿ ಅವರ ಆಪ್ತರಾಗಿರುವಂತಹ ಆಂಜನೇಯಲು ಈಗ 2 ದಿನಗಳ ವಿಶೇಷ ಹೋಮವನ್ನ ಕೈಗೊಂಡಿದ್ದಾರೆ. ಈ ಒಂದು ಯಾಗ ರಾಜಶ್ಯಾಮಲ ಯಾಗ, ಇದರ ವಿಶೇಷತೆ ಏನು, ಉದ್ದೇಶ ಏನು, ಜೊತೆಗೆ ಇನ್ನು ಇದ್ರ ಜೊತೆಗೆ ಯಾವ್ಯಾವ ಯಾಗಗಳನ್ನ ಮಾಡಲಾಗ್ತಾ ಇದೆ? ಖಂಡಿತ ಚೈತ್ರ, ರಾಜ್ಯ ರಾಜಕಾರಣದಲ್ಲಿ ನವೆಂಬರ್ ಕ್ರಾಂತಿ ಆಗುತ್ತೆ ಅನ್ನೋದು ಚರ್ಚೆಗೆ ಮುನ್ನೆಲೆಗೆ ಬಂದಿರತಕ್ಕಂತ ಈಗ DK ಶಿವಕುಮಾರ್ ಆಪ್ತರಾಗಿರ್ತಕ್ಕಂಥ ಬಳ್ಳಾರಿ ನಗರಾಭಿವೃದ್ಧಿ ಅಧ್ಯಕ್ಷರಾಗಿರ್ತಕ್ಕಂಥ JS ಆಂಜನೇಯ ಅವರ ನೇತೃತ್ವದಲ್ಲಿ ಬಳ್ಳಾರಿಯಲ್ಲಿ ಒಂದು ದೊಡ್ಡ ಮಟ್ಟದ ಯಾಗ ಕೂಡ ನಡೀತಾ ಇರತಕ್ಕಂಥದ್ದು. ಅದು ಬಳ್ಳಾರಿಯ ಹೊರವಲಯದಲ್ಲಿರ್ತಕ್ಕಂಥ ಅಮೃತೇಶ್ವರ ದೇವಸ್ಥಾನದಲ್ಲಿ ಈ ಒಂದು ಯಾಗ ನಡೀತಾ ಇರತಕ್ಕಂಥದ್ದು. ಈ ಯಾಗಕ್ಕೆ ಸುಮಾರು 25ಕ್ಕೂ ಹೆಚ್ಚು ಪುರೋಹಿತರು ಕೂಡ ಬಂದಿರತಕ್ಕಂಥದ್ದು. ಅದು ಶೃಂಗೇರಿ, ತಿರುಪತಿ ಜೊತೆಗೆ ಆಂಧ್ರ, ತಮಿಳುನಾಡಿಂದ ಕೂಡ 25ಕ್ಕೂ ಹೆಚ್ಚು ಪುರೋಹಿತರಿಂದ ಈ ಒಂದು ಯಾಗವನ್ನು ಕೂಡ ಮಾಡಲಾಗುತ್ತೆ. ಒಟ್ಟು 5 ಯಾಗಗಳನ್ನು ಕೂಡ ಇಲ್ಲಿ ಮಾಡಲಾಗುತ್ತೆ. ಅದರಲ್ಲಿ ವಿಶೇಷವಾಗಿ ರಾಜಶ್ಯಾಮಲ ಯಾಗವನ್ನು ಕೂಡ ಇಲ್ಲಿ ಮಾಡಲಾಗುತ್ತೆ. ಇದು ಅಲ್ಲಿನ ಪುರೋಹಿತರು ಹೇಳ್ತಕ್ಕಂಥ ಪ್ರಕಾರ ರಾಜಶ್ಯಾಮಲ ಯಾಗ ಮಾಡಿಸಿದ್ರೆ ರಾಜ್ಯ ಪ್ರಾಪ್ತಿ ಆಗುತ್ತೆ, ರಾಜ್ಯದಲ್ಲಿ ಅಧಿಕಾರ ಅವರು ಚುಕ್ಕಾಣಿ ಹಿಡಿತಾರೆ ನಿಟ್ಟಿನಲ್ಲಿ ಕೂಡ ಆಗುತ್ತೆ. ಯಾಕಂತಂದ್ರೆ ಈ ಹಿಂದೆ ಕೂಡ ತೆಲಂಗಾಣ ಮತ್ತು ಆಂಧ್ರದಲ್ಲಿ ಕೂಡ ಇದೇ ರೀತಿಯಾದಂತಹ ಯಾಗವನ್ನು ಕೂಡ ಈ ಹಿಂದೆ KCR ಕೂಡ ಮಾಡಿದ್ರು. ಅದಾದ ನಂತರ ಜಗನ್ಮೋಹನ್ ರೆಡ್ಡಿ ಕೂಡ ಇದೇ ರೀತಿಯ ಯಾಗವನ್ನ ಕೈಗೊಂಡಿದ್ರು. ಅದಾದ ನಂತರ ಅವರಿಗೆ ಅಧಿಕಾರ ಪ್ರಾಪ್ತಿಯಾಗಿತ್ತು. ಅದೇ ನಿಟ್ಟಿನಲ್ಲಿ ಕೂಡ ಈಗ ಬಳ್ಳಾರಿಯಲ್ಲಿ ಕೂಡ DK ಶಿವಕುಮಾರ್ ಅವರ ಆಪ್ತರಾಗಿರ್ತಕ್ಕಂಥ ಆಂಜನೇಯ ಅವರು ಕೂಡ ಈ ಒಂದು ಯಾಗವನ್ನು ಕೂಡ ಮಾಡ್ತಾರೆ ಅನ್ನೋ ಅಭಿಪ್ರಾಯವನ್ನು ಕೂಡ ಹಂಚಿಕೊಂಡಿರ್ತಕ್ಕಂಥದ್ದು. ಜೊತೆಗೆ ಇವತ್ತು ಬೆಳಗ್ಗೆಯಿಂದ ಕೂಡ ಅಲ್ಲಿ ಯಾಗ ಕೂಡ ನಡೀತಾ ಇರ್ತಕ್ಕಂಥದ್ದು. ರಾಜಶ್ಯಾಮಲ ಯಾಗ ಇರಬಹುದು, ಚಂಡಿಕಾ ಯಾಗ, ಸುದರ್ಶನ ಹೋಮ, ಗಣಪತಿ ಹೋಮ ಸೇರಿದಂತೆ ಒಟ್ಟು ನಾಳೆ ಸಂಜೆವರೆಗೂ ಕೂಡ ನಿರಂತರವಾಗಿ ಇಲ್ಲಿ 2 ದಿನಗಳ ಕಾಲ ಒಂದು ಹೋಮ ಯಾಗವನ್ನು ಕೂಡ ಕೈಗೊಂಡಿರ್ತಕ್ಕಂಥದ್ದು. ಯಾಕಂತಂದ್ರೆ ಕಳೆದ ಹಲವು ದಿನಗಳಿಂದ ಕೂಡ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆ ಕೂಡ ಬರ್ತಿರ್ತಕ್ಕಂಥ, ಯಾಕಂದ್ರೆ ನವೆಂಬರ್ ಅಲ್ಲಿ ಕೂಡ ಕ್ರಾಂತಿ ಆಗುತ್ತೆ, ಇನ್ನೇನು CM ಬದಲಾವಣೆ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಚರ್ಚೆಗಳು ಕೂಡ ನಡೀತಾ ಇರ್ತಕ್ಕಂಥ ಬೆನ್ನಲ್ಲಿ ಈ ರೀತಿಯಾದಂತ ಯಾಗಗಳು ಕೂಡ ಮಾಡ್ತಕ್ಕಂಥದ್ದು. ಅದು DK ಶಿವಕುಮಾರ್ ಅವರು CM ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಅವರ ಹೆಸರಲ್ಲೇ ಒಂದು ಯಾಗವನ್ನ ಮಾಡ್ತಿರ್ತಕ್ಕಂಥದ್ದು ಕೂಡ ಸಾಕಷ್ಟು ಮಹತ್ವವನ್ನು ಕೂಡ ಪಡೆದುಕೊಂಡಿರ್ತಕ್ಕಂಥದ್ದು. ಚೈತ್ರ, ಓಕೆ, ಥ್ಯಾಂಕ್ ಯು ಬಸವರಾಜ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. CM ಸ್ಥಾನದಿಂದ ಇಳಿಸಿದ್ರೆ ಕಾಂಗ್ರೆಸ್ ಕಥೆ ಕ್ಲೋಸ್ ಆಗುತ್ತೆ. CM ಸಿದ್ದರಾಮಯ್ಯ ಪರ ಬಿಜೆಪಿ ಮುಖಂಡ ಬ್ಯಾಟ್ ಬೀಸಿದ್ದಾರೆ. ಕೋಲಾರದಲ್ಲಿ ಮಾಜಿ ಸಚಿವ ವರ್ತೂರು ಪ್ರಕಾಶ್ ಬ್ಯಾಟ್ ಬೀಸಿದ್ದಾರೆ. ಯಾಕಂದ್ರೆ CM ಸ್ಥಾನದಿಂದ ಅಕಸ್ಮಾತ್ ಏನಾದರೂ CM ಸಿದ್ದರಾಮಯ್ಯನವರು ಕೆಳಗಿಳಿದ್ರೆ ಕಾಂಗ್ರೆಸ್ ಕಥೆ ಕ್ಲೋಸ್ ಆಗುತ್ತೆ ಅನ್ನುವಂತಹ ವಿಚಾರ ನಾಟ್ ಓನ್ಲಿ ಇವಾಗ ವರ್ತೂರು ಪ್ರಕಾಶ್ ಅವರ ಬಾಯಲ್ಲಿ ಬರ್ತಾ ಇರುವಂತಹ ಮಾತಲ್ಲ ಅದು. ಸೊ ಒಂದಷ್ಟು ನಾಯಕರು ಕೂಡ ಹೇಳ್ತಾ ಇರೋದು ಅದೇ. ಸೊ ಕೋಲಾರದಲ್ಲಿ ದಾಸಶ್ರೇಷ್ಠ ಕನಕದಾಸರ ಜಯಂತಿ ವೇಳೆ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. CM ಅವರು ಕುರುಬಾ ಸಮಾಜಕ್ಕೆ ಮಾತ್ರ ನಾಯಕರಲ್ಲ ಹೀಗಂತ ಪ್ರಕಾಶ್ ಅವರು ಹೇಳಿದ್ದಾರೆ. CM ಸಿದ್ದರಾಮಯ್ಯ ಅವರು ಅಹಿಂದ ವರ್ಗದ ನಾಯಕರು. ಇತ್ತೀಚೆಗೆ CM ಸ್ಥಾನದಿಂದ ಕೆಳಗಿಳಿಸೋ ಹೇಳಿಕೆಗಳು ಕೇಳಿ ಬರ್ತಾ ಇದೆ. ಬಿಜೆಪಿ ಹಾಗೂ ಕಾಂಗ್ರೆಸ್ ಪಕ್ಷದ ನಾಯಕರು ಆ ಬಗ್ಗೆ ಹೇಳಿಕೆಯನ್ನ ನೀಡುತ್ತಿದ್ದಾರೆ. CM ಸ್ಥಾನದಿಂದ ಸಿದ್ದರಾಮಯ್ಯ ಅವರನ್ನ ಇಳಿಸಿದ್ರೆ ಕಾಂಗ್ರೆಸ್ ಕತೆ ಕ್ಲೋಸ್ ಆಗುತ್ತೆ. 25 ಲಕ್ಷ ಜನರನ್ನ ಸೇರಿಸಿ ಕಾಂಗ್ರೆಸ್ ಹೈಕಮಾಂಡ್ಗೆ ಘೇರಾವ್ ಹಾಕ್ತೇವೆ ಅಂತ CM ಸ್ಥಾನದಿಂದ ಸಿದ್ದರಾಮಯ್ಯ ಅವರನ್ನ ಬದಲಾವಣೆ ಮಾಡಬಾರದು ಅಂತ ಹೇಳಿ ಕನಕದಾಸರ ಜಯಂತಿ ವೇದಿಕೆ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ವರ್ತೂರು ಪ್ರಕಾಶ್ ಆಗ್ರಹಿಸಿದ್ದಾರೆ. ಮತ್ತೊಂದು ಕಡೆ ಜಗದೀಶ್ ಶೆಟ್ಟರ್ ಅವರು ಕೂಡ ಹೇಳಿದ್ರು, ಇನ್ ಕೇಸ್ ಏನಾದರೂ CM ಸಿದ್ದರಾಮಯ್ಯ ಅವರು CM ಸ್ಥಾನದಿಂದ ಕೆಳಗಿಳಿದ್ರೆ ಕಾಂಗ್ರೆಸ್ ಕತೆ ಕ್ಲೋಸ್ ಆಗುತ್ತೆ ಅಂತ ಹೇಳಿ. ಸೊ ಎಲ್ಲರೂ ಕೂಡ ಹೇಳ್ತಾ ಇರೋದು ಅದೇ. ಯಾಕಂದ್ರೆ ಕಾಂಗ್ರೆಸ್ ಅಂತಂದ್ರೆ CM ಸಿದ್ದರಾಮಯ್ಯ ಅಂತಂದ್ರೆ ಕಾಂಗ್ರೆಸ್ ಅನ್ನುವಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಸೊ ಇದರ ಮಧ್ಯೆಯೇ ಈಗ ಕುರ್ಚಿ ಕಚ್ಚಾಟಗಳು ಕೂಡ ನಡೀತಾ ಇರುವಂತದ್ದು. DKಶಿ ಅವರು ನಾನು ಕೂಡ CM ಆಗಬೇಕು ಅಂತ ಹೇಳಿ ಜಟಾಪಟಿಯಲ್ಲಿ
ಮಧ್ಯೆ ಎಳೆದಿದ್ದಾರೆ. ಜೊತೆಗೆ ಒಂದ್ ಕಡೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಸಿಎಂ ಆಕಾಂಕ್ಷಿಯಾಗಿದ್ದಾರೆ. ಸೊ ಹಾಗಾಗಿ ನವೆಂಬರ್ ಕ್ರಾಂತಿ ಏನಾದರೂ ಆಗತ್ತಾ ಅಥವಾ ಡಿಸೆಂಬರ್ ಕ್ರಾಂತಿ ಏನಾದರೂ ಆಗತ್ತಾ ಅನ್ನುವಂತಹ ಕುತೂಹಲ ಸಾಕಷ್ಟು ವಿರೋಧ ಪಕ್ಷಕ್ಕೂ ಇರುವಂಥದ್ದು, ಹಾಗೆ ಒಂದಷ್ಟು ಜನರಲ್ಲೂ ಇರುವಂಥದ್ದು. ದೆಹಲಿಯಲ್ಲಿ ಸಿದ್ದರಾಮಯ್ಯ ಬಣದ ಡಿನ್ನರ್ ಮೀಟಿಂಗ್. ಸಂಸದ ಹಿಟ್ನಾಳ್ ಮನೆಯಲ್ಲಿ ಸಿದ್ದು ಬಣಕ್ಕೆ ಔತಣಕೂಟವನ್ನ ಏರ್ಪಡಿಸಲಾಗಿದೆ. ಸಿದ್ದರಾಮಯ್ಯ ದೆಹಲಿ ಪ್ರವಾಸದ ವೇಳೆ ಔತಣಕೂಟ ಏರ್ಪಡಿಸಲಾಗಿದೆ. ದೆಹಲಿಯಲ್ಲಿ ಸಿದ್ದರಾಮಯ್ಯ ಬಣದ ಡಿನ್ನರ್ ಮೀಟಿಂಗ್ ನಡೀತಾ ಇದೆ. ಸಂಸದ ಹಿಟ್ನಾಳ್ ಮನೆಯಲ್ಲಿ ಸಿದ್ದು ಬಣಕ್ಕೆ ಔತಣಕೂಟ ಏರ್ಪಡಿಸಲಾಗಿದೆ. ಸಿದ್ದರಾಮಯ್ಯ ದೆಹಲಿ ಪ್ರವಾಸದ ವೇಳೆಯೇ ಔತಣಕೂಟವನ್ನ ಏರ್ಪಡಿಸಿರೋದು ಈಗ ಕುತೂಹಲ ಇದೆ. ಸಿದ್ದರಾಮಯ್ಯ ಆಪ್ತ ಸಂಸದ ರಾಜಶೇಖರ್ ಹಿಟ್ನಾಳ್ ಆಯೋಜನೆ ಮಾಡಿದ್ದಾರೆ. ನವೆಂಬರ್ 15ರ ನಂತರ ಸಿಎಂ ಬೆಂಬಲಿಗರಿಗೆ ಔತಣಕೂಟ ಏರ್ಪಡಿಸಿದ್ದಾರೆ. ಸಚಿವರು, ಶಾಸಕರು, ಸಂಸದರಿಗೆ ಔತಣಕೂಟವನ್ನ ಏರ್ಪಾಡು ಮಾಡಲಾಗ್ತಾ ಇದೆ. ಔತಣಕೂಟದ ನೇತೃತ್ವ ವಹಿಸಿರುವಂತಹ ಸಂಸದ ರಾಜಶೇಖರ್ ಹಿಟ್ನಾಳ್ ದೆಹಲಿ ನಿವಾಸದಲ್ಲಿ ಔತಣಕೂಟ ಆಯೋಜನೆ ಮಾಡಲಾಗ್ತಾ ಇದೆ. ಔತಣಕೂಟದಲ್ಲಿ ಸಿದ್ದರಾಮಯ್ಯ ಬಣದವರೆಲ್ಲರೂ ಕೂಡ ಭಾಗವಹಿಸುವಂತಹ ನಿರೀಕ್ಷೆ ಇದೆ. ಔತಣಕೂಟದಲ್ಲಿ ಸಿಎಂ ಬದಲಾವಣೆ, ಸಚಿವ ಸ್ಥಾನ ಬದಲಾವಣೆ ಸೇರಿ ಹಲವು ವಿಷಯಗಳ ಚರ್ಚೆ ಕೂಡ ಮಾಡುವಂತಹ ಸಾಧ್ಯತೆಗಳು ಇರೋದ್ರಿಂದ ಸಾಕಷ್ಟು ಕುತೂಹಲ ಇದೆ. ಮತ್ತೊಂದು ಕಡೆ ಸಚಿವ ಸಂಪುಟ ಪುನಾರಚನೆ ಬಗ್ಗೆಯೂ ಏನಾದರೂ ಸುಳಿವನ್ನು ನೀಡುವಂತಹ ಸಾಧ್ಯತೆಗಳಿದೆಯಾ? ಯಾಕಂದ್ರೆ ಈಗಾಗಲೇ ಹೈಕಮಾಂಡ್ ಈಗ ಸೂಚನೆ ಕೊಟ್ಟಿರುವಂಥದ್ದು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಖೈದಿಗಳಿಗೆ ರಾಜಾತಿಥ್ಯ ನೀಡಲಾಗ್ತಾ ಇದೆ. ಜೈಲಿನಲ್ಲಿ ಮೋಸ್ಟ್ ವಾಂಟೆಡ್ ಉಗ್ರನಿಗೆ ರಾಜಾತಿಥ್ಯ ನೀಡಲಾಗ್ತಾ ಇದೆ. ರನ್ಯಾ ರಾವ್ ಪ್ರಿಯಕರ ತರುಣ್ಗೂ ಸಹ ಮೊಬೈಲ್ ವ್ಯವಸ್ಥೆಯನ್ನ ನೀಡಲಾಗಿದೆ. ಇದು ನಿಜಕ್ಕೂ ಜೈಲ ಅಥವಾ ಸ್ವರ್ಗಾನ ಅನ್ನುವಂತಹ ಅನುಮಾನ ವ್ಯಕ್ತವಾಗುತ್ತೆ. ಯಾಕಂದ್ರೆ ಅಲ್ಲಿರುವಂತಹ ಖೈದಿಗಳಿಗೆ ನಾವು ಜೈಲಲ್ಲಿ ಇದ್ದೀವಿ ಅನ್ನುವಂತಹ ಭಾವನೆನೇ ಇಲ್ಲ. ಎಲ್ಲರೂ ಕೂಡ ಐಷಾರಾಮಿ ಬದುಕನ್ನ ಬದುಕ್ತಾ ಇದ್ದಾರೆ. ಅವ್ರಿಗೆ ಬೇಕಾದಾಗ ಮೊಬೈಲ್, ಅವ್ರಿಗೆ ಬೇಕಾದಾಗ ಟಿವಿ, ಅವ್ರಿಗೆ ಬೇಕಾದಂತಹ ವಸ್ತುಗಳನ್ನ ವ್ಯವಸ್ಥೆ ಮಾಡಿಕೊಡಲಾಗ್ತಾ ಇದೆ. ಗರ್ಲ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಜೈಲು ಸೇರಿರೋ ತರುಣ್ಗೂ ಕೂಡ ಮೊಬೈಲ್ ನೀಡಲಾಗಿದೆ. ಮೊಬೈಲ್ ಜೊತೆಗೆ ಸೆಲ್ನಲ್ಲಿ ಟಿವಿ ವ್ಯವಸ್ಥೆಯನ್ನ ಮಾಡಲಾಗಿದೆ. ಮತ್ತೊಂದು ಕಡೆ ವಿಕೃತ ಕಾಮಿ ಉಮೇಶ್ ರೆಡ್ಡಿಗೂ ಕೂಡ ರಾಜಾತಿಥ್ಯವನ್ನ ನೀಡಲಾಗ್ತಾ ಇದೆ. ಹಾಗಿದ್ರೆ ಈ ರಾಜಾತಿಥ್ಯವನ್ನ ನೀಡ್ತಾ ಇರೋದು ಯಾರು? ಪೊಲೀಸ್ ಅಧಿಕಾರಿಗಳ ಗಮನಕ್ಕೆ ಇದು ಬಂದಿಲ್ವಾ? ಅಥವಾ ಬೇರೆ ಯಾರಾದ್ರೂ ಪೊಲೀಸ್ ಸಿಬ್ಬಂದಿಗಳೇ ಕೈ ಜೋಡಿಸಿರುವಂತಹ ಸಾಧ್ಯತೆಗಳಿದೆಯಾ? ಐಸಿಸ್ ಉಗ್ರ ಜುಹಾದ್ ಹಮೀದ್ ಶಕೀಲ್ ಮನ್ನಾಗೆ ರಾಜಾತಿಥ್ಯ ನೀಡಲಾಗ್ತಾ ಇದೆ. ಯುವಕರನ್ನ ಐಸಿಸ್ಗೆ ನೇಮಕ ಮಾಡ್ತಾ ಇದ್ದ ಈತ ನಟೋರಿಯಸ್ ಉಗ್ರ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಈಗ ಸ್ವರ್ಗದಂತೆ ಭಾಸವಾಗುವಂತಹ ಒಂದು ರೂಮ್ ನಲ್ಲಿದ್ದಾನೆ. ಕೈಯಲ್ಲಿ ಮೊಬೈಲ್ ಇಟ್ಕೊಂಡಿದ್ದಾನೆ. ಜೈಲಲ್ಲಿ ಐಸಿಸ್ ಉಗ್ರನಿಗೆ ಫೋನ್ ನೀಡಲಾಗಿದೆ. ಹಾಗಿದ್ರೆ ಈ ವ್ಯವಸ್ಥೆಯನ್ನ ಕೊಡ್ತಾ ಇರೋದು ಯಾರು? ವಿಂಡೋಸ್ ಅಲ್ಲಿ ನೋಡ್ತಾ ಇದ್ದೀರಾ, ಜೈಲಿನಲ್ಲಿ ರನ್ಯಾ ಪ್ರಿಯಕರ ಬಿಂದಾಸ್ ಲೈಫ್ ಅನ್ನ ನಡೆಸ್ತಾ ಇದ್ರೆ, ಮತ್ತೊಂದು ಕಡೆ ಸೆಲ್ ನಲ್ಲಿ ಟಿವಿ ವ್ಯವಸ್ಥೆ, ಉಮೇಶ್ ರೆಡ್ಡಿಗೂ ಕೂಡ ಸಕಲ ಸೌಕರ್ಯಗಳನ್ನ ನೀಡಲಾಗಿದೆ. ಮತ್ತೊಂದು ಕಡೆ ಐಸಿಸ್ ಉಗ್ರನಿಗೂ ಮೊಬೈಲ್ ವ್ಯವಸ್ಥೆಯನ್ನ ಮಾಡಲಾಗಿದೆ. थोड़ा चलने दो इसको। ओ भाई इसलिए बेजार कर लेता थोड़ा, इसलिए मैं बोला 3-4 डेज देखेंगे। तो मैं क्यों नहीं पासवर्ड नहीं देता? वो इश्यू होता है, किसी का हाथ लग गया ना, इसमें तुम्हारा जीमेल ईमेल सभी डालता है। मेरा ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಐಷಾರಾಮಿ ಜೀವನ ನಡೆಸಲಾಗ್ತಾ ಇದೆ. ವಿಡಿಯೋ ವೈರಲ್ ಆಗ್ತಿದ್ದಂತೆ ಪರಿಶೀಲನೆಗೆ ಸೂಚಿಸಿದ್ದಾರೆ. ಕಾರಾಗೃಹ ಇಲಾಖೆ ಮುಖ್ಯಸ್ಥ ದಯಾನಂದ್ ಸೂಚನೆ ಕೊಟ್ಟಿದ್ದಾರೆ. ಅಂದ್ರೆ ಇಷ್ಟು ದಿನ ಇವರ ಗಮನಕ್ಕೆ ಬಂದಿರಲಿಲ್ವಾ? ವಿಡಿಯೋ ವೈರಲ್ ಆದ ಮೇಲೇನೆ ಇವರು ಎಚ್ಚೆತ್ತುಕೊಳ್ಳೋದಾ? ಈಗ ವಿಡಿಯೋ ವೈರಲ್ ಆಗ್ತಿದ್ದಂತೆ ಕಾರಾಗೃಹ ಇಲಾಖೆ ಮುಖ್ಯಸ್ಥ ದಯಾನಂದ್ ಸೂಚನೆ ಕೊಟ್ಟಿದ್ದಾರೆ, ಪರಿಶೀಲನೆ ಮಾಡಿ ಅಂತ ಹೇಳಿ. ಜೈಲಿನಲ್ಲಿ ರಾಜಾತಿಥ್ಯ ವಿಡಿಯೋಗಳ ಪರಿಶೀಲನೆ ಮಾಡಲಾಗ್ತಾ ಇದೆ. ವಿಡಿಯೋ ಯಾವಾಗಿನದ್ದು, ಎಷ್ಟು ಹಳೆಯದ್ದು, ಈ ಬಗ್ಗೆ ಪರಿಶೀಲನೆಗೆ ದಯಾನಂದ್ ಸೂಚನೆ ಕೊಟ್ಟಿದ್ದಾರೆ. ಅಫ್ಕೋರ್ಸ್ ಎಲ್ಲರೂ ಕೂಡ ಹೇಳೋದೇ ಅದು, ಇದು ಹಳೆಯ ವಿಡಿಯೋ ಅಥವಾ ಸಾಕಷ್ಟು ಹಿಂದಿನ ವರ್ಷಗಳ ವಿಡಿಯೋ ಅಂತ ಹೇಳಿ. ತರುಣ್ ರಾಜ್ ಏನು ವರ್ಷಗಟ್ಟಲೆ ಆಯ್ತಾ ಆ ಒಂದು ಜೈಲ್ಗೆ ಹೋಗಿ? ಮತ್ತೊಂದು ಕಡೆ ಈಗ ಉಮೇಶ್ ರೆಡ್ಡಿ ಅವರಿಗೂ ಕೂಡ ಟಿವಿ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಆತನಿಗೂ ಆಂಡ್ರಾಯ್ಡ್ ಮೊಬೈಲ್ ಅನ್ನ ನೀಡಲಾಗಿದೆ. ಆತ ಆರಾಮಾಗಿ ಅವ್ರಿಗೆ ಯಾರಿಗೆ ಬೇಕೋ ಅವ್ರ ಜೊತೆ ಮಾತನಾಡ್ತಾ ಇದ್ದಾನೆ. ಇದೆಲ್ಲವೂ ಕೂಡ ಅಧಿಕಾರಿಗಳ ಗಮನಕ್ಕೆ ಬಂದಿಲ್ವಾ? ಈಗ ಪರಿಶೀಲನೆಗೆ ಮುಂದಾಗಿದ್ದಾರೆ. ದಯಾನಂದ್ ಅವರು ಸೂಚನೆ ಕೊಟ್ಟಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾಜಾತಿಥ್ಯದ ಬಗ್ಗೆ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಉಗ್ರರಲ್ಲ, ಈ ಸರ್ಕಾರ ಉಗ್ರರಲ್ಲ, ಅವ್ರಿಗೆ ಒಂಥರ ಸ್ವರ್ಗ ಆಗಿದೆ. ಇದು ಕರ್ನಾಟಕ ಉಗ್ರರಿಗೆ ಸ್ವರ್ಗ ಆಗಿದೆ. ಎಲ್ಲ PFI, ಪಾಪ್ಯುಲರ್ ಫ್ರಂಟ್, KFD ಈ ತರ ದೇಶ ವಿರೋಧಿ
ಸಂಘಟನೆಗಳೇನಿದೆ ಅದೆಲ್ಲ ಮೊಬೈಲ್ ಪರಪ್ಪನಗರದಲ್ಲಿ ಮೊಬೈಲ್ ಯೂಸ್ ಮಾಡ್ತಾರೆ. ಯಾಕೆಂದ್ರೆ ಹಿಂದೆ ಇವ್ರ ಸರ್ಕಾರ ಇದ್ದಾಗ ಅವ್ರ ಮೇಲಿದ್ದಂತ ಕೇಸ್ಗಳೆಲ್ಲ ವಾಪಸ್ ತೆಗೆದ್ರು. ಶಿವಾಜಿನಗರದ ಕೇಸು ಪೊಲೀಸ್ ಸ್ಟೇಷನ್ ಸುಟ್ಟಿದ್ದು ವಾಪಸ್ ತೆಗೆದ್ರು. ಹುಬ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ ಅನ್ನ ಗಲಭೆ ಮಾಡಿ ಪೊಲೀಸರನ್ನು ಹೊಡೆದಿದ್ದ ಕೇಸು ವಾಪಸ್ ತೆಗೆದ್ರು. ಕೆಜೆಹಳ್ಳಿ ಡಿಜೆಹಳ್ಳಿದು ಅಲ್ಲಿದಂತ ಯಾರ್ಯಾರು ಗಲಾಟೆ ಮಾಡಿದ್ರು ಅವರು ಒಂಥರ ಟೆರರಿಸ್ಟ್ಗಳೇ. ಆ ಟೆರರಿಸ್ಟ್ಗಳೆಲ್ಲ ಬಿಟ್ರು. ಈಗ ಜೈಲುಗಳಲ್ಲೂ ಕೂಡ ಫ್ರೀ ಆಗಿ ಸಿಮ್ಮು ಮೊಬೈಲು ಎಲ್ಲ ಸಿಗುವಂತ ವ್ಯವಸ್ಥೆನೂ ಕೂಡ ಈ ಸರ್ಕಾರದ ಪ್ರಾಯೋಜಿತ ಬೆಂಬಲಿಗರು, ಈ ನಗರ ನಕ್ಸಲರು ಅಂತ ಏನ್ ಹೇಳ್ತೀರಿ, ಈ ನಗರ ನಕ್ಸಲರ ಚಿತಾಮಣಿಯಿಂದ ಅವ್ರಿಗೂ ಒಂದು ರೀತಿ ಪರಪ್ಪನ ಅಗ್ರಹಾರ ಕೂಡ ಕಾಂಗ್ರೆಸ್ ಕಾಲದಲ್ಲಿ ಟೆರರಿಸ್ಟ್ಗಳ ಸ್ವರ್ಗ ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರು, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರು, ಇದೇ ಮೊದಲ ಪ್ರಕರಣ ಅಲ್ಲ, ಈ ರೀತಿ ಸಾಕಷ್ಟು ಪ್ರಕರಣಗಳು ಹೊರಗೆ ಬಂದಿದೆ. ಯಾಕಂದ್ರೆ ದರ್ಶನ್ ಪರಪ್ಪನ ಅಗ್ರಹಾರಕ್ಕೆ ಹೋಗಿದ್ದು, ಅಲ್ಲಿ ಕೂಡ ಅವರು ರೌಡಿಗಳ ಜೊತೆ ಸೇರ್ಕೊಂಡು ವೈರಲ್ ಆದಂತಹ ಫೋಟೋ ವೈರಲ್ ಆಯಿತು. ಅದಾದ ಬಳಿಕ ಈಗ ಈ ಒಂದು ಉಗ್ರನಿಗೆ, ಉಮೇಶ್ ರೆಡ್ಡಿಗೆ, ತರುಣ್ ರಾಜ್ಗೆ ಎಲ್ರಿಗೂ ಕೂಡ ಈ ರೀತಿಯಾಗಿ ಐಷಾರಾಮಿ ಜೀವನ ನಡೆಸ್ತಾ ಇದ್ದಾರೆ ಅಂತಂದ್ರೆ ಇದು ಜೈಲ ಸ್ವರ್ಗನ ಅನ್ನುವಂತಹ ಡೌಟ್ ನಮಗೆ ಬರುತ್ತೆ. ಜೊತೆಗೆ ಎಷ್ಟೇ ನಿಷ್ಠಾವಂತ ಅಧಿಕಾರಿ ಆಗಿದ್ರು ಕೂಡ ಇದು ಅವ್ರ ಗಮನಕ್ಕೆ ಬರ್ತಾ ಇಲ್ವಾ ಅಥವಾ ತಡೆಯೋದಕ್ಕೆ ಸಾಧ್ಯ ಆಗ್ತಿಲ್ವಾ? ನಿಜ ಚೈತ್ರ, ಎಡಿಜಿಪಿ ದಯಾನಂದ್ರ ಅವರು ಕಾರಾಗೃಹ ಮತ್ತು ಸುಧಾರಣಾ ಇಲಾಖೆ ಎಡಿಜಿಪಿ ಆಗಿ ಅಧಿಕಾರ ವಹಿಸ್ಕೊಂಡ್ಮೇಲೆ ಈ ಎಲ್ಲಾ ಪ್ರಕರಣಗಳು ಹೊರಗಡೆ ಬರ್ತಾ ಇದ್ವು. ಪ್ರಮುಖವಾಗಿ ದರ್ಶನ್ ರವರು ವಿಲ್ಸನ್ ಗಾರ್ಡನ್ ನಾಗನ ಜೊತೆ ಕೂತ್ಕೊಂಡು ಸಿಗರೇಟ್ ಸೇದುವಂತದ್ದ ಫೋಟೋ ವೈರಲ್ ಆಯ್ತು. ಅದಾದ ಬಳಿಕ ಗುಬ್ಬಚ್ಚಿ ಚೀನಾ ಅಂತೇಳಿ ಆತ ಕೂಡ ರೌಡಿ ಶೀಟರ್ ಮತ್ತೆ ಕೊಲೆ ಆರೋಪಿ. ಆತ ಏನು ಜೈಲಿನ ಕೊಠಡಿಯಲ್ಲಿಯೇ ಭರ್ಜರಿಯಾಗಿ ಬರ್ತ್ಡೇ ಪಾರ್ಟಿಯನ್ನ ಮಾಡ್ಕೋತಾನೆ. ಅದಾದ್ಮೇಲೆ ಅಹಮದ್ ಅಲಿ ಅಂತೇಳಿ ಆತ ಕೂಡ ಸಜಾ ಕೈದಿ. ಆತ ಜೈಲಿನ ಒಳಗಡೆ ಪತ್ನಿಯನ್ನ ಭೇಟಿ ಆಗ್ತಾನೆ, ಪತ್ನಿ ಜೊತೆ ಸೆಲ್ಫಿ ಫೋಟೋಸ್ ಅಂತ ತಗೋತಾನೆ. ಮತ್ತೆ ಜೈಲಿನಿಂದ ವಿಡಿಯೋ ಕಾಲ್ ಮಾಡಿ, ವಾಟ್ಸ್ಆಪ್ ಕಾಲ್ ಮಾಡಿ ಪತ್ನಿ ಜೊತೆ ಮಾತಾಡುವಂತ. ಅದಾದ ಬಳಿಕ ಈಗ ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ರನ್ನೇರ್ ಅವರ ಪ್ರಿಯಕರ ತರುಣ್ ರಾಜ್ ಕೂಡ ಮೊಬೈಲ್ ಅನ್ನ ಬಳಕೆ ಮಾಡ್ತಾನೆ. ಆತ ಇರ್ತಕ್ಕಂಥ ಕೊಠಡಿಯಲ್ಲೇ ಊಟ ಅಂದ್ರೆ ಅಡಿಗೆ ಮಾಡ್ಕೊಳ್ಳಿಕ್ಕೆ ಬೇಕಾದಂತೆ ಎಲ್ಲ ಪರಿಕರಗಳು, ಸ್ಟವ್ ಸೇರಿದಂತೆ ಎಲ್ಲವೂ ಕೂಡ ಇರುವಂತ ವಿಡಿಯೋ ಕೂಡ ವೈರಲ್ ಆಗಿದೆ. ಜೊತೆಗೆ ವಿಕೃತಕಾಮಿ ಸೀರಿಯಲ್ ಕಿಲ್ಲರ್ ಉಮೇಶ್ ರೆಡ್ಡಿ ಕೂಡ ಒಂದಲ್ಲ 2 ಆಂಡ್ರಾಯ್ಡ್ ಮೊಬೈಲ್ಗಳನ್ನ ಬಳಕೆ ಮಾಡುವಂತ ವಿಡಿಯೋ ಕೂಡ ವೈರಲ್ ಆಗಿದೆ. ಆತನ ಕೊಠಡಿಯಲ್ಲೂ ಕೂಡ ಅಡಿಗೆ ಮಾಡ್ಲಿಕ್ಕೆ ಬೇಕಾದಂತ ಎಲ್ಲ ತರಕಾರಿ ಇರ್ಬೋದು, ಸ್ಟವ್ ಇರ್ಬೋದು, ಎಲ್ಲ ಕೂಡ ಇರುವಂತದ್ದು ಕಾಣ್ಬೋದು. ಜೊತೆಗೆ ಇನ್ನೊಂದು ಸ್ಫೋಟಕ ವಿಚಾರ ಏನಂತ ಹೇಳಿದ್ರೆ, ನಮ್ಮ ದೇಶಕ್ಕೆ ವಿರೋಧಿ ಅಥವಾ ನಮ್ಮ ದೇಶದ ಭದ್ರತೆಗೆ ಮಾರಕ ಆದಂತಹ ಒಬ್ಬ ಟೆರರಿಸ್ಟ್ ಆತ ಕೂಡ ಪರಪ್ಪನಗರ ಜೈಲಿನಲ್ಲಿ ಮೊಬೈಲ್ ಬಳಕೆ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ, ಆ ವ್ಯವಸ್ಥೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಪ್ರಮುಖವಾಗಿ ಹಿನ್ನೆಲೆ ನೋಡೋದಾದ್ರೆ ಆತ 2020ರಲ್ಲಿ ದುಬೈನಲ್ಲಿ ಬಂಧನ ಆಗ್ತಾನೆ, ಶಕೀಲ್ ಮನ್ನಾ ಅಂತೇಳಿ. ಸೊ ಆತ ಐಸಿಸ್ ಉಗ್ರರಿಗೆ ಜೊತೆ ಸಂಪರ್ಕ ಇರುವಂತದ್ದು. ಭಾರತದಿಂದ ಸಾಕಷ್ಟು ಜನ ಮುಸ್ಲಿಂ ಯುವಕರನ್ನ ಸಿರಿಯಾಗೆ ಕಳಿಸ್ತಾ ಇದ್ದ ಐಸಿಸ್ ಉಗ್ರವಾದಕ್ಕೆ ಈತ ಹೆಚ್ಚು ಪ್ರಚೋದನೆ ಕೊಡ್ತದೆ. ಮತ್ತೆ ಒಂದಷ್ಟು ಜನ ಮೈಂಡ್ ವಾಶ್ ಮಾಡಿ ಇಲ್ಲಿಂದ ಕಳಿಸ್ಕೊಡ್ತಾ ಇದ್ದ. ಆ ಒಂದು ಹಿನ್ನೆಲೆ ಅದನ್ನ NIA ಅರೆಸ್ಟ್ ಮಾಡಿ ಪರಪ್ಪನ ಜೈಲಿನಲ್ಲಿ ಇಟ್ಟಿದ್ದು. ಶಕೀಲ್ ಮನ್ನಾ ಏನಿದ್ದಾನೆ ಈತ ಕೂಡ ಮೋಸ್ಟ್ ವಾಂಟೆಡ್ ಉಗ್ರ ಇದ್ದಾನೆ. ಆತ ಕೂಡ ಜೈಲಿನ ಕೊಠಡಿಯಲ್ಲಿ ಇದ್ಕೊಂಡು ಮೊಬೈಲ್ ಅನ್ನ, ಆಂಡ್ರಾಯ್ಡ್ ಮೊಬೈಲ್ ಅನ್ನ ಬಳಕೆ ಮಾಡ್ತಾನೆ ಅನ್ನೋದಾದ್ರೆ, ಆತ ದೇಶದ ವಿರುದ್ಧವಾಗಿ ವಿಧ್ವಂಸಕೃತ್ಯಗಳು ನಡೆಸಲಿಕ್ಕೆ ಏನೇನ್ ಪ್ಲಾನ್ ಮಾಡಿದಾನೋ ಗೊತ್ತಿಲ್ಲ. ಆದ್ರೆ ಇಷ್ಟೆಲ್ಲ ಅಕ್ರಮ ಚಟುವಟಿಕೆಗಳು ನಡೀತಾ ಇದ್ರು ಕೂಡ ಪರಪ್ಪನಗರ ಜೈಲಿನ ಚೀಫ್ ಸೂಪರಿಂಟೆಂಡೆಂಟ್ ಇರ್ಬೋದು ಅಥವಾ ಸೂಪರಿಂಟೆಂಡೆಂಟ್ ಇರ್ಬೋದು, ಇತರೆ ಅಧಿಕಾರಿಗಳು ಅಥವಾ ಕಾರಾಗೃಹ ಇಲಾಖೆ ಹಿರಿಯ ಅಧಿಕಾರಿಗಳ ಗಮನಕ್ಕೆ ಬರದೆ ಇಷ್ಟೆಲ್ಲ ನಡೆಯುತ್ತಾ ಅನ್ನೋ ಒಂದು ಪ್ರಶ್ನೆ ಕಾಡ್ತಾ ಇದೆ. ಪ್ರತಿ ಬಾರಿ ಕೂಡ ಇಂತಹ ಒಂದು ಘಟನೆ ಅಥವಾ ಇಂತಹ ಒಂದು ವಿಡಿಯೋ ವೈರಲ್ ಆದಾಗ ಹಿರಿಯ ಅಧಿಕಾರಿಗಳು ಹೇಳುವಂತದ್ದು, ನಾವು ಮಾಡಲಿಕ್ಕೆ ಸೂಚನೆ ಕೊಟ್ಟಿದ್ದೇವೆ, ಕ್ರಮ ವಹಿಸ್ತೇವೆ ಅಂತೇಳಿ. ಇಲ್ಲಿವರೆಗೂ ಕೇವಲ 2 ಸಸ್ಪೆಂಡ್ ಮಾಡಿದ್ ಬಿಟ್ರೆ ಇಲ್ಲಿವರೆಗೆ ಪರಪ್ಪನಗರ ಜೈಲಿನಲ್ಲಿ ಯಾವೊಬ್ಬ ಅಧಿಕಾರಿ ವಿರುದ್ಧ ಕೂಡ ಯಾವುದೇ ಕ್ರಮ ಆಗಿಲ್ಲ. ತನಿಖೆಯಾಗಿ ಯಾರು ಈ ಅಕ್ರಮದಲ್ಲಿ ಶಾಮೀಲಾಗಿದ್ದಾರೆ, ಯಾರು ಜೈಲಿನ ಒಳಗಡೆ, ಈಗ ಅಭೇದ್ಯ ಕೋಟೆ ಅಂತ ಹೇಳ್ತಾರೆ ಪರಪ್ಪನಗರ ಜೈಲಿನಲ್ಲಿ 2 ರೀತಿಯ ಅಲ್ಲಿ ಸೆಕ್ಯೂರಿಟಿ ಇದೆ. ಒಂದು ಕರ್ನಾಟಕ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್, ಹೊರಗಡೆ ಅವರು ಸೆಕ್ಯೂರಿಟಿನ ಚೆಕ್ ಮಾಡ್ಕೋತಾರೆ. ಒಳಗಡೆ ಇರುವಂತದ್ದು ಕಾರಾಗೃಹ ಇಲಾಖೆ ಅಧಿಕಾರಿಗಳ ಮತ್ತು ಸಿಬ್ಬಂದಿಗಳ ಪರಿಶೀಲನೆ ನಡೆಸ್ತಾರೆ. ಪ್ರತಿಯೊಬ್ಬರು ಕೂಡ ಪರಿಶೀಲನೆ ಮಾಡಿ ಒಳಗಡೆ ಬಿಡುವಂತದ್ದು. ಇಷ್ಟೆಲ್ಲ ವ್ಯವಸ್ಥೆ ಇದ್ರೂ ಕೂಡ ಜೈಲಿನ ಒಳಗಡೆ ಸಜಾಬಂದಿಗಳಿರ್ಬೋದು ಅಥವಾ ವಿಚಾರಣಾ ಕೈದಿಗಳಿರ್ಬೋದು, ಅವ್ರ ಕೈಗೆ ಮೊಬೈಲ್ ಹೋಗ್ತದೆ, ಸಿಮ್ ಹೋಗ್ತದೆ, ಮತ್ತೆ ಅವರಿಗೆ ಅಡಿಗೆ ಮಾಡ್ಲಿಕ್ಕೆ ಸ್ಟವ್ ಹೋಗ್ತದೆ, ತರಕಾರಿ ಸಿಗ್ತದೆ ಅಂತ ಹೇಳಿದ್ರೆ ಇದರಲ್ಲಿ ಪರಪ್ಪನಗರ ಜೈಲಿನ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಶಾಮೀಲಿದ. ಜೊತೆಗೆ ಕಳೆದ 1 ವಾರದಿಂದ ಪ್ರಶಾಂತ್ ಅನ್ನುವಂತ ಒಬ್ಬ ಜೈಲಿನ ಸಿಬ್ಬಂದಿ ಕೂಡ ಸಿಗಾಕೊಂಡು ಪರಪ್ಪನಗರ ಜೈಲಿನಲ್ಲೇ ಅರೆಸ್ಟ್ ಆಗಿ ಜೈಲಿನಲ್ಲಿ ಇದ್ದಾನೆ. ಒಟ್ಟಾರೆಯಾಗಿ ಅಲ್ಲಿರ್ತಕ್ಕಂಥ ಜೈಲಿನ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳೇ ಈ ಎಲ್ಲ ಒಂದು ಅಕ್ರಮ ಚಟುವಟಿಕೆ ಕಾರಣ ಅನ್ನೋ ಒಂದು ಮಾತನ್ನ ಹೇಳ್ಬೋದು ಚೈತ್ರ. ಓಕೆ, ಥ್ಯಾಂಕ್ ಯು ಚಂದ್ರಪ್ಪ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.
ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಕಾಡಾನೆಗಳ ಹಾವಳಿ ಹೆಚ್ಚಾಗಿದೆ. ಬೇಲೂರು ಹಾಗೂ ಬಿಕ್ಕೋಡು ಮುಖ್ಯ ರಸ್ತೆಯಲ್ಲಿ ಗಜ ಗಾಂಭೀರ್ಯದಿಂದ ನಡೆದು ಹೋಗ್ತಾ ಇರುವಂತಹ ದೃಶ್ಯ ಮೊಬೈಲ್ನಲ್ಲಿ ಕ್ಯಾಪ್ಚರ್ ಆಗಿದೆ. ಕಾಡಾನೆ ಭೀಮನಿಗೆ ಎಸ್ಕಾರ್ಟ್ ಮಾಡಿದ್ದಾರೆ ಅರಣ್ಯ ಇಲಾಖೆ ಸಿಬ್ಬಂದಿ. ರಸ್ತೆಯಲ್ಲಿ ನಡ್ಕೊಂಡು ಬಂದು ಬಿಕ್ಕೋಡು ಎಸ್ಟೇಟ್ ಒಳಗೆ ಹೋಗಿದ್ದಾನೆ ಕಾಡಾನೆ ಭೀಮ. ಕಾಡಾನೆ ಎಂಟ್ರಿ ಆದ ತಕ್ಷಣ ಎಸ್ಟೇಟ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಕಾರ್ಮಿಕರನ್ನ ಮನೆಗೆ ಕಳಿಸಿದ್ದಾರೆ ಎಸ್ಟೇಟ್ನ ರೈಟರ್. ಏನ್ ಮರಿ ಆನಿದು ಏನ್ ಸೈತಾನ ಇದು